ಜೈ ಹಿಂದ್. ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸಿಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ 39,000 ಅಧಿಕ ಹುದ್ದೆಗಳನ್ನ ಕಾಲ್ಫರ್ ಮಾಡಿಬಿಟ್ಟು ವೇಕೆನ್ಸೀಸ್ಗಳನ್ನು ಜಾಸ್ತಿ ಮಾಡಿ ಟೋಟಲಿ ನಿಮಗೆ 53,000 ಪ್ಲಸ್ ಹುದ್ದೆಗಳನ್ನ ಈಗಾಗಲೇ ಪ್ರೆಸೆಂಟಾಗಿ ನಿಮ್ಗೆ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಒಂದಿಷ್ಟು ನಮ್ಮ ಸ್ಟೂಡೆಂಟ್ಗಳಿಗೆ ಡೌಟ್ಸ್ ಏನಿದ್ದವಪ್ಪ ಅಂದರೆ ಅವೆಲ್ಲ ಡೌಟ್ಸ್ಗಳನ್ನ ಎಸ್ ಎಸ್ ಸಿ ಜಿ ಡಿ ಏನು ರಿಸಲ್ಟ್ ಬಂದಿದೆಯಲ್ಲ, ರಿಸಲ್ಟ್ ಇನ್ನೂ ಯಾರ್ದು ಫೇಲ್ ಅಂದರೆ ಲಿಸ್ಟ್ನಲ್ಲಿ ನೇಮ್ ಇಲ್ಲ. ಅವ್ರಿಗೆ ಕೂಡ ಇದೊಂದು ಡೌಟ್ ಕಾಡ್ತಾ ಇತ್ತು. ನಾನು ಅವಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ವಿಡಿಯೋ ಕೊಡಬೇಕಾಗಿತ್ತು. ನಾನು ಕೊಟ್ಟಿರೋಕ್ಕಾಗಿರಲಿಲ್ಲ. ಬೇರೆ ಉದ್ದೇಶ ಏನಿಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿಕೆಶಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಎಂಡ್ ಮಟ್ಟ ನೋಡ್ಕೊಳ್ರಿ, ಅಂದರೆ ನಿಮ್ಗೆ ಕ್ಲಿಯರಿಟಿ ಆದರೂ ಸಿಗುತ್ತೈತಿ. ನೆಕ್ಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಆದರೂ ಮಾಡಬೇಕಾ ಮಾಡಬಾರ್ದಾ, ಇದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಸಬ್ಸ್ಕ್ರೈಬನ್ನು ಈಗಾಗಲೇ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಪ್ರತಿ ವರ್ಷವೂ ಕೂಡ ಕಾಲ್ಫಾರ್ಮನ್ನು ಮಾಡ್ತಾರೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿಕೆಸಿಂದ. ಪ್ರತಿ ವರ್ಷವೂ ಕೂಡ 25,000 ಅಬವ್ ಅಂಕಿ ಕಾಲ್ಫಾರ್ಮನ್ನು ಮಾಡಿರ್ತಾರೆ. ಈ ಸರಿ ಹೈಯೆಸ್ಟ್ ಕಾಲ್ಫಾರ್ಮನ್ನು ಮಾಡಿದರು. ಏನಿತ್ತಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಒಂದು ಟಾರ್ಗೆಟ್ ಇತ್ತು. ಈ ಸರಿ ಹೈಯೆಸ್ಟ್ ಪರ್ಸೆಂಟೇಜ್ ಕಟ್ ಆಫ್ ಹೋಗ್ಬೋದು ನಾನು ಫಿಸಿಕಲ್ಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ಕೂಡ ಮೇಲ್ ಆ್ಯಂಡ್ ಫೀಮೇಲಿಗೆ ಡೌಟ್ನಲ್ಲಿ ಇದ್ದೀರಿ. ಆ ಡೌಟು ನಾನು ಕೂಡ ಅಂದ್ಕೊಂಡಿರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ 70 75 ಪ್ಲಸ್ ಕಟ್ ಆಫ್ ಹೋಗುತ್ತೆ ಅಂತ ಹೇಳಿಕೆಸಿಂದ ಮೊದಲಿಗೆ ನಿಮ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ನನ್ನ ಟಾರ್ಗೆಟ್ ಏನಿತ್ತಪ್ಪ ಅಂದರೆ ಕಡಿಮೆ ನಿಲ್ಲುತ್ತೆ, ಅಂದರೆ ಹೋದ ಸಾರಿಗಿನ ಈ ಸಾರಿ ಕಟ್ ಆಫ್ ಕಡಿಮೆ ನಿಲ್ಲುತ್ತಂತ ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾಕೋಸ್ಕರ ಅಂತಂದರೆ ನನಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನು, ನಾನು ನೋಡಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಿತ್ತಂದರೆ ಎಸ್ ಎಸ್ ಸಿ ಜಿ ಡಿ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮನ್ನು ಕಂಡಕ್ಟ್ ಆದಾಗ, ಎಕ್ಸಾಮ್ ನಡೆದಾಗ ಡಿಗ್ರಿ ಎಕ್ಸಾಮ್ಗಳಿದ್ದು, ಅಂದರೆ ನೀವು ಡಿಗ್ರಿ ಪದವಿಯನ್ನು ಎಕ್ಸಾಮನ್ನು ಬರೆಯಾಕತ್ತಿದ್ರಲ್ಲ, ಎಕ್ಸಾಮನ್ನು ಬರೆಯುವ ಟೈಮ್ದಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಗಮನ ವಹಿಸಲಿಲ್ಲ. ಅಂದರೆ ಫೈನಲ್ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಎಫೆಕ್ಟ್ ತಾನೇ. ಈ ಸರಿ ನಂದು ಒಂದೇ ಸಬ್ಜೆಕ್ಟ್ ಏನಾದರೂ ಬ್ಯಾಕ್ ಉಳಿದ್ರೆ ನಾನು ನೆಕ್ಸ್ಟ್ PSI ಟ್ರೈ ಮಾಡೋಕ್ಕೆ ಮತ್ತೆ 1 ಇಯರ್ ಕೂತ್ಕೋಬೇಕಾಗುತ್ತೆ. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮೇ ಬಿಟ್ರಾಯಿತು. ಇದೊಂದು ಮೇನ್ ಪಾಯಿಂಟು. ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ರಲ್ಲಿ ಎಕ್ಸಾಮ್ ಸೆಂಟ್ರ್ಗಳು ಕೊಟ್ಟಿರ್ತಕ್ಕಂಥದ್ದೇ ಬೇರೆ. ಎಲ್ಲರೂ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಸ್ಟೇಟ್ನಲ್ಲಿ ಎಕ್ಸಾಮ್ ಸೆಂಟ್ರ್ಗಳನ್ನು ಕೊಟ್ಟಿದ್ರಿ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಎಕ್ಸಾಮ್ ಸೆಂಟ್ರ್ಗಳು ಫುಲ್ ಅಪ್ ಆಗಿ ಎಲ್ಲಿ ಕೂಡ ನಿಮ್ಗೆ ಡೇಟ್ ಸಿಗಲ್ಲ. ಯಾಕಂದರೆ ಶಾರ್ಟಾಗಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು, ಬಹಳ ದಿನ ಟೈಮನ್ನು ತೊಗೊಳ್ಳಿಲ್ಲ. ಅದಕ್ಕೋಸ್ಕರ ಔಟ್ ಆಫ್ ಸ್ಟೇಟ್ನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಇಲ್ಲಿ ಬಂದ್ಬಿಟ್ಟು ಗೋವಾ, ಅದೇ ಥರನಾಗಿ ಮಹಾರಾಷ್ಟ್ರ, ಪುಣೆ, ಈ ಥರ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಿಮ್ಗೆ ಎಕ್ಸಾಮ್ಗಳನ್ನು ಕೊಟ್ಟರು. ಆದ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಪುರುಷ ಮತ್ತು ಆಲ್ಮೋಸ್ಟ್ ಆಲ್ ಮೇಲ್ ಕ್ಯಾಂಡಿಡೇಟ್ಗಳು ನಮ್ಗೆ, ಯಾಕಂದರೆ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಬರಿತಾ ಇದ್ದಾರೆ ಅಂತಂದರೆ ಭಾಳಷ್ಟು ಭಯ ಪಡ್ಕೋತಾರೆ. ಓಕೆ, ಆ ಸ್ಟೇಟಿಗೆ ಹೋಗಿ ಬರೆಯೋದೇನು, ನಮ್ಗೆ ಲ್ಯಾಂಗ್ವೇಜ್ ಬರೋದಿಲ್ಲ, ಮತ್ತು ಪೇರೆಂಟ್ಸನ್ನು ಕರ್ಕೊಂಡು ಹೋಗಬೇಕಾಗಿತ್ತು. ಈ ಥರದಕ್ಕೋಸ್ಕರ ಬಹಳ ಜನ ಎಕ್ಸಾಮಿಗೆ ಅಟೆಂಡ್ ಮಾಡಲಿಲ್ಲ. ಮಹಿಳೆಯರ ಅಂಕಿ ಇಲ್ಲೇ ನಮ್ಮ ಸ್ಟೇಟ್ನಲ್ಲಿ ಕೊಟ್ಟರು ಕೂಡ ಅವ್ರು ನಿಯರ್ದಾಗಿರ್ತಕ್ಕಂಥ ಸೆಂಟರ್ನಲ್ಲಿ ಎಕ್ಸಾಮ್ ಬೀಳಲಾರ್ದಕ್ಕೋಸ್ಕರ ನಮ್ಮ ಸ್ಟೇಟ್ನಲ್ಲಿ ಬೆಂಗಳೂರು, ಈ ಥರ ಶಿವಮೊಗ್ಗ ಎಕ್ಸಾಮ್ ಬಿದ್ದರೂ ಕೂಡ ಅವ್ರು ಹೋಗಿ ಎಕ್ಸಾಮನ್ನು ಬರಲಿಲ್ಲ. ಆದರೂ ಕೂಡ ಕಟ್ ಆಫ್ ಹೈ ನಿಂತಿರ್ತಕ್ಕಂಥದ್ದು ಮಹಿಳೆಯರದೇ. ಓಕೆ ತಾನೇ? ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ಕಾರಣಕ್ಕೋಸ್ಕರ ಈ ಸರಿ ಕಟ್ ಆಫ್ ಕಡಿಮೆ ನಿಂತಿದೆ. ಎಷ್ಟು? 69 ನಿಂತಿದೆ. 69 ಕಟ್ ಆಫ್ ಇಲ್ಲ. ಬಹಳ ಅಂದರೆ ಬಹಳ ಕಡಿಮೆ ನಿಂತಿದೆ. ಮಹಿಳೆಯರದ್ದು ಮಾತ್ರ ಕಟ್ ಆಫ್ ಜಾಸ್ತಿ ನಿಂತಿದೆ. ಇನ್ನೊಂದು, ಓಕೆ, ಇದೊಂದು ಡೌಟ್ ಆಯಿತು. ನಿಮಗೆ ಕಾಡ್ತಿರ್ತಕ್ಕಂಥ ಡೌಟ್ ಏನಂತಂದರೆ ಏನಾದರೂ ಎಸ್ ಎಸ್ ಸಿ ಜಿ ಡಿಯಲ್ಲಿ ಇನ್ನೊಂದು ಲಿಸ್ಟ್ ಏನಾದರೂ ಬಿಡ್ತಾರಾ, ಸೆಕೆಂಡ್ ಲಿಸ್ಟ್ ಏನಾದರೂ ಬಿಡ್ತಾರಾ? ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ನಿಮಗೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದಾರೆ. ಸೆಕೆಂಡ್ ಲಿಸ್ಟ್ ಬರ್ಬೋದಾ ಅಂತ ಹೇಳಿ ನನಗೆ ಕಾಲ್ ಮಾಡಿ ಅವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ನನಗೆ ಕಾಲ್ ಮಾಡ್ತಾಯಿದ್ರು. ನನಗೆ ಸೆಕೆಂಡ್ ಲಿಸ್ಟ್ ಏನಾದರೂ ಬರ್ಬೋದಾ? ನಂದು ಕೂಡ ನಿಯರ್ ಆಗಿ ಕಟ್ ಆಫ್ ಇದೆ, ಬರುತ್ತಾ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ, ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವುದೂ ಕೂಡ ಸೆಕೆಂಡ್ ಲಿಸ್ಟ್ ಬರೋದಿಲ್ಲ. ಇಂಡಿಯನ್ ಆರ್ಮಿದಲ್ಲಿ ಯಾಕೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ ಅಂತಂದರೆ ಇಂಡಿಯನ್ ಆರ್ಮಿದಲ್ಲಿ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಗಳಲ್ಲಿ ಪ್ಯಾರಾ ಎಶ್.ಎಫ್ ಅಂತ, ಸ್ಪೆಷಲ್ ಫೋರ್ಸ್ ಪ್ಯಾರಾ ಎಶ್.ಎಫ್ ಅಂತಾರಲ್ಲ, ಅದರಲ್ಲಿ ಒಂದು 15 ಮೆಂಬರ್ಸನ್ನು ಫಿಲ್ಅಪ್ ಮಾಡ್ಕೊಂಡಿರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಜನ ಏನೋ ಪ್ರಾಬ್ಲಮ್ ಇಂದ ಜಾಯಿನ್ ಕೂಡ ಆಗಿರೋದಿಲ್ಲ.
ಅವೆಲ್ಲ ಉಳಿದಿರ್ತಕ್ಕಂಥ ವೇಕೆನ್ಸೀಸ್ಗಳನ್ನು ಸೆಕೆಂಡ್ ಲಿಸ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿ ಸೊ ಲಿಸ್ಟನ್ನು ಬಿಡ್ತಾರೆ. ಅದನ್ನು ತಿಳ್ಕೊಂಡ್ಬಿಟ್ಟು ಸರ್ ಸೆಕೆಂಡ್ ಲಿಸ್ಟನ್ನು ಬಿಡ್ಬೋದು. ಯಾಕಂತಂದರೆ ಫೇಲ್ಯೂರ್ ಆದವನಿಗೆ ಅದೊಂದು ಜಾಸ್ತಿ ಚಿಂತೆ ಕಾಡುತ್ತಿರುತ್ತೆ. ಓಕೆ, ನಂದು ಸೆಕೆಂಡ್ ಲಿಸ್ಟ್ ಬಿಡ್ಬೋದಲ್ಲ. ಸೊ ನಾನೀಗ ಸೆಕೆಂಡ್ ಲಿಸ್ಟ್ ಬಿಡಲ್ಲ ಅಂತೇಳಿ ನಾನು ಹೇಳಿದ ತಕ್ಷಣ ನನ್ನ ತೆಗೆದುಹಾಕೋದು, ಅಂದರೆ ಇವ್ರು ಕರೆಕ್ಟ್ ಹೇಳ್ತಾ ಇಲ್ಲ. ಸೆಕೆಂಡ್ ಲಿಸ್ಟ್ ಯಾರು ಬಿಡ್ತೀನಿ ಅಂತ ಹೇಳಿದಾರೆ ನೋಡ್ರಿ, ಅವ್ರನ್ನ ಫಾಲೋ ಮಾಡೋದು. ಸೊ ಅದೊಂದು ಮೈಂಡ್ಸೆಟ್ಟೇ ಆ ಟೈಮ್ನಲ್ಲಿ ಹಂಗಿರ್ತದೆ. ಸೊ ನಾನು ಹೇಳ್ತಾ ಇದ್ದೀನಿ, ಇಂಡಿಯನ್ ಆರ್ಮಿದಲ್ಲಿ ಈ ಸರಿ ನೋಡ್ಕೊಳ್ರಿ, SSC GD ಕಟ್ ಆಫ್ ನಿಮ್ದು ಎಷ್ಟಾಗಿರುತ್ತೆ? 70 ಆಗಿರುತ್ತೆ. ಓಕೆ, ನಾನೇನು ಹೇಳಿದೆ, ಕಟ್ ಆಫ್ 85 ನಿಲ್ಲುತ್ತೆ ಅಂತ ಹೇಳ್ತೀನಿ ಅಂತ ತಿಳ್ಕೊರಿ. ಸೊ ನಾನು ಇಮ್ಯಾಜಿನೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ, 85 ನಿಲ್ಲುತ್ತೆ ಅಂತ ಹೇಳ್ತೀನಿ. ಒಬ್ಬರು ಬಂದು ಈ ಸರಿ 65 ಕಟ್ ಆಫ್ ನಿಲ್ಲುತ್ತೆ, 65 ಕಟ್ ಆಫ್ ನಿಲ್ಲುತ್ತಂತಂದ್ರೆ ಸೊ ಅವನೇನು ಮಾಡ್ತಾನಂತಂದರೆ, ಸೊ 85 ಅಂದಿರ್ತೀನಲ್ಲ, ಇವ್ರು ಕರೆಕ್ಟ್ ಹೇಳೋದಿಲ್ಲ ಬಿಡು, 65 ಹೇಳಿದಾರಲ್ಲ ಇಷ್ಟು ನಿಲ್ಬಹುದು. ಯಾವತ್ತೂ ಮನುಷ್ಯ ಸೊ ಎಲ್ಲಿ ಈಸಿಯಾಗಿರುತ್ತಾ, ಸೊ ಎಲ್ಲಿ ನಾನು ಫೇಲ್ಯೂರ್ ಆದಾಗ ನಾನು ಟ್ರಿಪ್ನಲ್ಲಿ ಸಿಗ್ಬಹುದಾ ಅಂತ ಹೇಳಿ ಅಲ್ಲಿ ಭಾಳ ಕನ್ಫ್ಯೂಷನ್ ಆಗ್ತಾನೆ. ಓಕೆ, ಇದು ನಿಮ್ಮದು ರಾಂಗು. ಅದು ಹೋಗ್ಲಿ ಬಿಡಿ. SSC GD ಸೆಕೆಂಡ್ ಲಿಸ್ಟ್ ಬಿಡೋದಿಲ್ಲ. ಇವತ್ತೇ ಡಿಸೈಡ್ ಮಾಡಿ, ಇವತ್ತೇ ಅಕ್ಟೋಬರ್ದಲ್ಲಿ ಕಾಲ್ ಫಾರ್ಮ್ ಆಗ್ತಕ್ಕಂಥ SSC GD ನೋಟಿಫಿಕೇಷನ್ಗೆ ಇವತ್ತರಿಂದನೇ ಸ್ಟಡಿ ಮಾಡ್ಕೊಳ್ಳಿ. ನಂದು ರಿಕ್ವೆಸ್ಟ್ ಇದೊಂದು ನಾನು ಹೇಳ್ತಾ ಇದ್ದೀನಿ. ಸೊ ಯಾರೂ ಕೂಡ ನಿಮಗೆ ಈ ಥರ ಅಪ್ಡೇಟನ್ನು ಕೊಡೋಕ್ಕಾಗೋದಿಲ್ಲ. ಸೊ ನಾನೇ ಒಂದು ನಿಮಗೆ ರಿಕ್ವೆಸ್ಟ್ ಅಂತ, ನನ್ನ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ತಿಳ್ಕೊಂಡು ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಬಿಟ್ಟಾಗಿಬಿಡಿ, SSC GD ಮುಗಿದು ಹೋಗಿದೆ, ಏನೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಕ್ಟೋಬರ್ದಲ್ಲಿ ಕಾಲ್ ಫಾರ್ಮ್ ಆಗುತ್ತೆ ಅಂತಂದರೆ ಇವತ್ತಿನಿಂದನೇ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ, ಚಲೋ ಮಾಡಿರಿ. ಇವತ್ತಿನಿಂದ ಬೇಸಿಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ಟೈಮಿಂಗ್ ಇದೆ. ಜನವರಿ ಫೆಬ್ರವರಿ 2026ರಲ್ಲಿ ನಿಮ್ಮ ಎಕ್ಸಾಮ್ ಇರ್ತದೆ. ಇಷ್ಟು ಟೈಮ್ನಲ್ಲಿ ನೀವು ಎಕ್ಸಾಮನ್ನು ಆರಾಮ್ಸಾಗಿ ಕ್ಲಿಯರನ್ನು ಮಾಡ್ಬೋದು. ಓಕೆ ತಾನೇ? ಓಕೆ, ಈ SSC GDಯಲ್ಲಿ ಸೆಕೆಂಡ್ ಲಿಸ್ಟ್ ಬರಲ್ಲ ಅಂತ ಗೊತ್ತಾಯಿತು. SSC GD ಲಿಸ್ಟ್ನಲ್ಲಿ ಬಂದಿರತಕ್ಕಂಥವ್ರ ನೇಮ್ ಏನಿದೆಯಲ್ಲ, ಸೊ ನಿಮ್ಮ ಕಟ್ ಆಫ್ನಲ್ಲಿ ಸೊ ನಿಮ್ಗೊಂದು ಕ್ಲಿಯರಿಟಿ ಏನಂತಂದರೆ, ಸರ್ ಸ್ಕೋರ್ ಕಾರ್ಡನ್ನು ಬಿಟ್ಟಿಲ್ಲ, ನಾರ್ಮಲೈಸೇಷನ್ ಮಾರ್ಕ್ಸು ಇದರಲ್ಲೇ ಆ್ಯಡ್ ಆಗಿ ಬಂದಿದೆನಾ? ಓಕೆ, ಇದೊಂದು ಡೌಟ್ ಇದೆ ತಾನೇ. SSC GDಯಲ್ಲಿ ನಾರ್ಮಲೈಸೇಷನ್ ಮಾರ್ಕ್ಸು ಇದರಲ್ಲೇ ಆ್ಯಡ್ ಆಗಿ ಬಂದಿದೆ ಅಥವಾ ಇನ್ನೂ ಬೇರೆ ಬಿಡ್ತಾರಾ? ಇದೊಂದು ಡೌಟ್ ಪ್ರತಿಯೊಬ್ಬರಿಗೆ ಕೂಡ ಕಾಡ್ತಾ ಇದೆ. ಇದು ಬಂದ್ಬಿಟ್ಟು SSC GD ರಿಸಲ್ಟ್ ಏನೋ ಅನೌನ್ಸ್ಮೆಂಟನ್ನು ಮಾಡಿದ್ರಲ್ಲ, ಸೊ ಇದು ನಿಮ್ಮ ನಾರ್ಮಲೈಸೇಷನ್ಸ್ ಮಾರ್ಕ್ಸ್ ಆ್ಯಡ್ ಆಗೇ ಬಂದಿರುತ್ತೆ. ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೌಂಟ್ ಆಗಿದೆಯಲ್ಲ ಅದನ್ನು ಕೌಂಟಾಗೇ ಬಂದಿರುತ್ತೆ. ಎಷ್ಟೋ ಜನದ ಮಾರ್ಕ್ಸ್ ಕೂಡ ಕಡಿಮೆ ಆಗಿರುತ್ತೆ. ಸೊ ಡಿಪೆಂಡ್ ಅಪಾನ್ ನಿಮ್ಮ ಎಕ್ಸಾಮ್ ಡೇಟು, ಎಕ್ಸಾಮ್ ಶಿಫ್ಟು. ಸೊ ಯಾವೆಲ್ಲ ಎಕ್ಸಾಮ್ ಶಿಫ್ಟ್ಗಳು ಅಂದರೆ ಟಫ್ ಆಗಿರ್ತಾವಲ್ಲ ಅಂಥವಕ್ಕೆ ಜಾಸ್ತಿ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ಸೊ ಯಾವೆಲ್ಲ ನಿಮ್ಗೆ ಈಸಿಯಾಗಿರ್ತಾವಲ್ಲ ಸೊ ಅವಕ್ಕೆ ಮಾರ್ಕ್ಸ್ಗಳನ್ನು ಕಟ್ಟು ಕೂಡ ಮಾಡಿರ್ತಾರೆ. ನೀವು ಅಂದ್ಕೊಂಡಿದ್ರೆ ಕೀ ಆನ್ಸರ್ದಲ್ಲಿ ಸರ್ ನಾನು 75 ಮಾಡಿದ್ದೀನಿ, ನನ್ನ ಕಟ್ ಆಫ್ 70 ಬಂದಿದೆ. ಸೊ ಈ ಥರ ಎಲ್ಲ ಆಗ್ತಿರ್ತಾವೆ. ಸೊ ಇನ್ನೂ ಕೂಡ ಸ್ಕೋರ್ ಕಾರ್ಡನ್ನು ಬಿಟ್ಟಿಲ್ಲ. ಸೊ ಲಿಂಕನ್ನು ಕೊಟ್ಟಿದ್ದಾರೆ, ಬಟ್ ಇನ್ನೂ ಕೂಡ ಆ್ಯಕ್ಟಿವೇಟ್ ಆಗಿಲ್ಲ ಅದು. ಸೊ ನನ್ನ ಪ್ರಕಾರ ಇನ್ನೂ ಒಂದು 10 to 15 ಡೇಸ್ ಮಟ್ಟ ಟೈಮಿಂಗ್ ಹಿಡಿತದೆ. ಸೊ ಅದ್ರ ಬಗ್ಗೆ ಯಾರೂ ಕೂಡ ತಲೆನೇ ಕೆಡಿಸ್ಕೊಳ್ಬೇಡಿ. ಸರ್ ನಾನು ಸ್ಕೋರ್ ಕಾರ್ಡ್ ನೋಡ್ಕೊಂಡು ಫಿಸಿಕಲ್ ಮಾಡ್ತೀನಿ ಅಂತ ಅನ್ನೋರು, ಸೊ ಅದು ನಿಮ್ಮದು ಡಿಪೆಂಡ್ ಅಪಾನ್ ಯುವರ್ ಚಾಯ್ಸ್. ಯಾಕಂತಂದರೆ ಸೊ ಸ್ಕೋರ್ ಕಾರ್ಡ್ ಬಿಟ್ಟ ಮೇಲೆ ಫಿಸಿಕಲ್ಗೆ ಜಾಸ್ತಿ ಟೈಮಿಂಗ್ ಕೊಡಲಿಲ್ಲ ಅಂತಂದರೆ ನೀವು ಫಿಸಿಕಲ್ ಯಾವ ಥರ ಕ್ಲಿಯರ್ ಮಾಡೋದು? ಟಫೇ ತಾನೇ. ಅದಕ್ಕೋಸ್ಕರನೇ ಸೊ ಚೆನ್ನಾಗಿ ಈಗಿನ ಥರನೇ 2 times ಫಿಸಿಕಲ್ಗೆ ತಯಾರಿಯನ್ನು ಮಾಡ್ಕೊಳ್ಳಿ. ಸೊ ಈ ಸರಿ ಏನೋ RFIDಯನ್ನು ಮಾಡ್ತಾರ ಅಂತ ಹೇಳಿ ಅಂತ ಇದು. ಸೊ ಅದು ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಏನೋ ನಾನು ಕೂಡ ಒಳಗಡೆ ಇರತಕ್ಕಂಥ ಕೇಳಿದಾಗ RFIDಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹೋದ ಸರಿ ಯಾವ ಥರ ಇತ್ತು, ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ, ಫಿಸಿಕಲ್ ಆದ ತಕ್ಷಣ ಮೆಡಿಕಲ್ ಇರ್ತೈತಿ, ಮೆಡಿಕಲ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅಂದರೆ ಅಡ್ವಾನ್ಸ್ ಆಗಿ ರೆಡಿಯಾಗಿ ಹೋಗಬೇಕಾಗುತ್ತೆ. ಸೊ ಫಿಸಿಕಲಿಗೂ ಮೆಡಿಕಲಿಗೂ ಮತ್ತು ಡಾಕ್ಯುಮೆಂಟ್, ಯಾರಾದರೂ ಡಾಕ್ಯುಮೆಂಟ್ಗಳನ್ನ ಇನ್ನೂ ರೆಡಿ ಇರಲಿಲ್ಲ ಅಂತಂದರೆ ಸೊ ಇವಾಗಲೇ ಡಾಕ್ಯುಮೆಂಟ್ಸ್ಗಳನ್ನ ತೆಗೆಸ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಬಂದುಬಿಟ್ಟು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ರೆಸಿಡೆನ್ಷಿಯಲ್ಲು, ಡೊಮೆನ್ಷಿಯಲ್ಲು, ನೆಕ್ಸ್ಟ್ ಕಾಸ್ಟ್ ಇನ್ಕಮು, ನಿಮ್ಮದು ಕ್ಯಾಟಗರಿ ಸರ್ಟಿಫಿಕೇಟ್ OBC SC ST ಮರಾಠ ಯಾವುದೇ ಒಂದು ಕಾಸ್ಟ್ ಇತ್ತಪ್ಪ ಅಂದರೂ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು, ಇವನ್ನೆಲ್ಲ ತೆಗೆಸ್ಕೊಳ್ರಿ. ಮ್ಯಾರಿಡು ಅನ್ಮ್ಯಾರಿಡು ಕ್ಯಾರೆಕ್ಟರ್ ಇವೇನಿದೆಯಲ್ಲ ಸೊ ಈ ಸರ್ಟಿಫಿಕೇಟನ್ನು ನೀವು ಎನಿ ಟೈಮ್ ತಗೊಳ್ಬೋದು. ಓಕೆ, ಇಷ್ಟನ್ನು ಕ್ಲಿಯರಿಟಿ ಡಾಕ್ಯುಮೆಂಟ್ಗಳ ಬಗ್ಗೆ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅದೇ ಥರನಾಗಿ ಸರ್ SSC GD ಫಿಸಿಕಲ್ ಇನ್ನೂ ಎಷ್ಟು ತಿಂಗಳು ಆಗಬಹುದು? ಸೊ ಎಷ್ಟು ತಿಂಗಳಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡ್ಬೋದು? ನನ್ನ ಪ್ರಕಾರ
ಒಂದೂವರೆ ತಿಂಗಳು ಮಾತ್ರ. ಒಂದೂವರೆ ತಿಂಗಳು, 2 ತಿಂಗಳು ಮಿನಿಮಮ್ ಅಂದರೆ 2 ತಿಂಗಳಲ್ಲಿ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ. 2 ತಿಂಗಳಲ್ಲಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡೋದು ಅಷ್ಟು ಈಸಿಯಾಗಿರ್ತಕ್ಕಂಥ ವೇ ಅಲ್ಲ. 5 ಕಿಲೋಮೀಟರ್ ರನ್ನಿಂಗನ್ನು 1600 ಮೀಟರ್ ರನ್ನಿಂಗ್ ಹೊಡೆಯೋದು ಬೇರೆ, 5 ಕಿಲೋಮೀಟರ್ ರನ್ನಿಂಗನ್ನು ಹೊಡೆಯೋದು ಬೇರೆ. 1600 ಮೀಟರ್ ರನ್ನಿಂಗನ್ನು ಫುಲ್ ಸ್ಪ್ರಿಂಟ್ ಮುಖಾಂತರ ನೀನು ಹೊಡಿಬೋದು. ಬಟ್ 5 ಕಿಲೋಮೀಟರ್ನ ಎನರ್ಜಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ಥರ ಎನರ್ಜಿಯನ್ನು ಇಟ್ಕೊಂಡ್ಬಿಟ್ಟು 5 ಕಿಲೋಮೀಟರನ್ನು ಕವರಪ್ ಮಾಡ್ತೀರ ಅದು ಇಂಪಾರ್ಟೆಂಟು. ಸೊ 2 ಕಿಲೋಮೀಟರ್ದಲ್ಲಿ ನೀನು ವೀಕ್ ಆದ್ಯಪ್ಪ ಅಂದರೆ 5 ಕಿಲೋಮೀಟರ್ ಓಡೋದು ಬಹಳ ಕಷ್ಟ ಆಗುತ್ತೆ. ಮಹಿಳೆಯರಿಗೆ 1600 ಮೀಟರ್ ಓಡಬೇಕಪ್ಪ ಅಂದರೆ ನಿಮ್ಮದು ಕೂಡ ಕಷ್ಟನೇ. ಪ್ರಾಕ್ಟೀಸನ್ನು ಮಾಡಲೇಬೇಕು. ತಿಂತಿರ್ತಕ್ಕಂಥ ಫುಡ್ಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನಿಮ್ಮ ಹೆಲ್ತ್ ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಇನ್ನು 2 ತಿಂಗಳಲ್ಲಿ ಏನೇನಿದೆಯಲ್ಲ, ಸೊ ಎಲ್ಲಿ ಕೂಡ ಊರನ್ನು ಬಿಟ್ಟು, ಸೊ ಜಾತ್ರೆ ಈ ಥರ ಎಲ್ಲಗಳನ್ನ ಬಿಟ್ಟು ಫೋಕಸ್ ಜಾಸ್ತಿ ಕೊಡಿ. ಸೊ ಇದು ಕಟ್ ಆಫ್ ಎಷ್ಟಕ್ಕೆ ನಿಲ್ಲಬಹುದು ಸರ್ ಅಂತ ಹೇಳಿಸಿಂದ, ಸೊ ನಾನು ಹೇಳ್ತಾ ಇದ್ದೀನಿ 5 to 6 ಮಾರ್ಕ್ಸ್ ಇಷ್ಟು, ಲಾಸ್ಟ್ 7 ಮಾರ್ಕ್ಸ್ ಮಟ್ಟ ನಿಲ್ಲುತ್ತೆ ಕಟ್ ಆಫ್. ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡಿ. ಸೊ ಪ್ರಯತ್ನ ಮಾಡಿದ ಮೇಲೆ ಫೈನಲ್ ಕಟ್ ಆಫ್ ಹೊತ್ಕೊಳ್ಳಲ್ಲ ಸರ್, ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಆಗಲಿಕ್ಕಿಲ್ಲ. ಸೊ ಆ ಥರ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರ್ ನಾನು ಮನೆಯಲ್ಲೇ ಇದ್ದೀನಿ, ನಾನು ಒಬ್ಬನೇ ಇದ್ದೀನಿ ಸರ್, ನನಗೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನನಗೆ ಡೈಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಸರ್, ನನಗೆ ಬೆಳಗ್ಗೆ ಹೋದ ತಕ್ಷಣ ಸೊ ನನಗೆ ಲೇಜಿ ಮಾಡ್ತಾ ಇದ್ದೀನಿ ಸರ್, ನನಗೆ ಫಿಸಿಕಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸರ್ ನಿಮ್ಮ ಕೋಚಿಂಗ್ನಲ್ಲಿ ಏನಾದರೂ ಫಿಸಿಕಲ್ ಕೊಡ್ತೀರಾ? ಓಕೆ, ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ನಾವು ಈಗಾಗಲೇ SSC GD ಅದರ ಜೊತೆಗೆ RPF ಫಿಸಿಕಲ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸೊ ಡೈಲಿ 2 ಟೈಮ್ಸ್ ಫಿಸಿಕಲನ್ನು ಕೊಡ್ತಾ ಇದ್ದೀವಿ ನಿಮ್ಗೆ. ಡೈಲಿ ಲಾಂಗ್ ರನ್ನಿಂಗು ಗುಡ್, ಅಂದರೆ ನೀವು ರನ್ನಿಂಗ್ ಓಡಬೇಕಾದ್ರೆ ಸೊ ನಾರ್ಮಲಿ ಆಗಿರ್ತಕ್ಕಂಥ ಗ್ರೌಂಡ್ನಲ್ಲಿ ಓಡಿದರೆ, ಸೊ ಸ್ಟ್ರೇಟ್ ಆಗಿರ್ತಕ್ಕಂಥ ರೋಡ್ನಲ್ಲಿ ಓಡಿದರೆ ಆರಾಮ್ಸಾಗಿ ನೀವು 24 ನಿಮಿಷದಲ್ಲಿ ಓಡ್ಬೋದು. ಅದು ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಮ ಟೆಸ್ಟ್ ಯಾವ ಥರ ಇರುತ್ತಪ್ಪ ಅಂದರೆ ಅಪ್ ಡೌನ್ ಈ ಥರ ಎಲ್ಲ ನಿಮ್ದು ರನ್ನಿಂಗ್ ಅಲ್ಲಿ ಆ ಥರ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಆದ ಕಾರಣಕ್ಕೋಸ್ಕರ ನಮ್ಮ ಅಕಾಡೆಮಿಯಲ್ಲಿ ಸೊ ನಾವು ಕೂಡ ನಿಮಗೆ ರೋಡ್ನಲ್ಲಿ ರನ್ನಿಂಗ್ ಅದೇ ಥರ, ಸೊ ಫುಲ್ ದಿಬ್ಬ ಅದೇ ಥರನಾಗಿ ಡೌನು. ಸೊ ಇದು ಯಾವ ಥರ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಲ್ಲಿ ನಿಮ್ಗೆ ಈಸಿಯಾಗಿ ಪಾಸ್ ಆಗುವಂಥ ಚಾನ್ಸಸ್ ಇರ್ತದೆ. ನೀವೇನಾದರೂ ಸ್ಟೇಟ್ ಆಗಿರ್ತಕ್ಕಂಥ ರೋಡ್ನಲ್ಲಿ ಓಡಿದ್ರೆ ಅಲ್ಲಿ ದಿಬ್ಬಿತ್ತಪ್ಪ ಅಂದರೆ ಸೊ ನೀವು 100% ಫಿಸಿಕಲ್ನಲ್ಲಿ ಫೇಲ್ ಆಗ್ತೀರಾ. ಸೊ ನಮ್ಮ ಹತ್ರ ಗುಡ್ಡದಲ್ಲಿ ಯಾವ ಥರ ನೀವು ರನ್ನಿಂಗನ್ನು ಸ್ಪೀಡ್ ಮಾಡ್ತಿರಲ್ಲ, ಸೊ ನಿಮ್ಗೆ ಎಷ್ಟು ನೀವು ಎನರ್ಜಿಯನ್ನು ಅಲ್ಲಿ ನೀವು ಲಾಸ್ ಮಾಡ್ಕೋತಿರಲ್ಲ ಪ್ರಾಕ್ಟೀಸ್ ಮಾಡುವಾಗ, ಅಷ್ಟು ನಿಮ್ಗೆ ಆರಾಮ್ಸಾಗಿ ಎನರ್ಜಿಯನ್ನು ಇಟ್ಕೊಂಡು ಫಿಸಿಕಲನ್ನು ಪಾಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಮ್ಮ ಹತ್ರ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಗಳು SSC GDಗೆ ಫಿಸಿಕಲ್ಗೆ ಬಂದಿದ್ದಾರೆ. ಸೊ ನಾವು 100% ಫಿಸಿಕಲ್ನಲ್ಲಿ ಪಾಸ್ ಮಾಡಿಬಿಟ್ಟು, ಸೊ ನಿಮ್ಮದು ಮೆಡಿಕಲ್ನಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಪ್ರತಿ ನಿಮ್ಗೆ ಮೆಡಿಕಲನ್ನು ಚೆಕಪ್ ಮಾಡಿನೇ ನಾವು ಒಳಗಡೆ ತೊಗೊಳ್ತೀವಿ. ಮೆಡಿಕಲ್ನಲ್ಲಿ ಏನಾದರೂ ತೊಂದರೆಗಳಿದ್ರೆ ಸೊ ಆ ಮೆಡಿಕಲನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಬೇಕು, ಸೊ ಅದು ಸಾಲ್ವ್ ಆಗುತ್ವಾ ಇಲ್ಲ, ಸೊ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಸೊ ನಿಮ್ಮ ಹೈಟು, ವೇಟು, ಚೆಸ್ಟು, ಸೊ ಯಾವ ಥರ ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಬೋದು ಚೆಸ್ಟ್. ಯಾಕಂದರೆ ಬಹಳಷ್ಟು ಇಂಪ್ರೂವ್ಮೆಂಟ ಚೆಸ್ಟ್ ಏನಾದರೂ ಇಲ್ಲಪ್ಪ ಅಂತಂದರೆ SSC GDದಲ್ಲಿ 100% ಫೇಲ್ ಮಾಡ್ತಾರೆ ಸ್ನೇಹಿತರೆ. ನಾನು ಹೇಳ್ತಾ ಇದ್ದೀನಿ, ಫಿಸಿಕಲ್ನಲ್ಲಿ ಚೆಸ್ಟ್ ಇರಲಿಲ್ಲ ಅಂತಂದರೆ ಫೇಲ್ ಮಾಡೇ ಮಾಡ್ತಾರೆ. ಸೊ ಅದನ್ನು ನೀವೆಲ್ಲ ಚೆಸ್ಟನ್ನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟೇ. ಸೊ ನಾನು ಹೇಳ್ಕೊಡ್ತಾ ಇದ್ದೀನಿ ವೇಟನ್ನು ಯಾವ ಥರ ಇನ್ಕ್ರೀಸ್ ಮಾಡಬೇಕು, ಪ್ರತಿಯೊಂದು ಕೂಡ ನಮ್ಮ ಫಿಸಿಕಲ್ ಟ್ರೈನರಿಂದ ಸೊ ನಾವು ಡೈಲಿ ನಿಮಗೋಸ್ಕರನೇ 2 ಟೈಮ್ಸ್ ಫಿಸಿಕಲನ್ನು ಕೊಡ್ತಾ ಇದ್ವಿ. ಸೊ ನಮ್ಮ ಹತ್ರ ಬಾಯ್ಸ್ ಆ್ಯಂಡ್ ಲೇಡೀಸ್ ಸಪ್ರೇಟಾಗಿ ಹಾಸ್ಟೆಲ್ ಕೂಡ ಇದೆ. ಸೊ ಅದೇ ಥರನಾಗಿ ನಿಮ್ಗೆ ಫುಡ್ ಡೈಲಿ ಅನ್ಲಿಮಿಟೆಡ್ ಫುಡ್ ಇರ್ತೈತಿ. ಮಾರ್ನಿಂಗ್ ಟಿಫಿನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಸಂಜೆ ಊಟ, ಸೊ ಪ್ರತಿಯೊಂದು ಕೂಡ ಅನ್ಲಿಮಿಟೆಡ್ ಊಟ ಇರ್ತೈತಿ. ಸೊ ನಮ್ಮ ಹತ್ರ ಡ್ರೈ ಫ್ರೂಟ್ಸ್ ಕೂಡ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಓಕೆ, ಇದೆಲ್ಲನೂ ಕೂಡ ನಮ್ಮ ಹತ್ರ ಸ್ಪೆಸಿಲಿಟಿಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಅಕಾಡೆಮಿಗೆ ಈಗಲೇ ಅಡ್ಮಿಷನ್ಗಳನ್ನು ಮಾಡ್ಕೋತೀನಪ್ಪ ಅಂದರೆ ಸೊ ನಮ್ಮ ಹತ್ರ ಲಿಮಿಟೆಡ್ ಸೀಟ್ಗಳನ್ನು ಮಾತ್ರ ತೊಗೊಳ್ತಾ ಇದ್ದೀವಿ. ಸೊ ನಾವು ಎಷ್ಟು ಜನಗಳನ್ನ ತೊಗೊಳ್ತೀವಲ್ಲ ಅದು 100% ನಾವು ಸೆಲೆಕ್ಷನನ್ನು ಕೊಡಬೇಕಂತ ಹೇಳಿಸಿಂದ ನಮ್ಮದೊಂದು ಟಾರ್ಗೆಟ್ ಇದೆ. ಆದ ಕಾರಣಕ್ಕೋಸ್ಕರ ಅಷ್ಟು ಜನಗಳನ್ನು ಮಾತ್ರ ನಾವು ಅಡ್ಮಿಷನ್ಗಳನ್ನು ಮಾಡ್ಕೊಂಡು ಸೊ ಅಷ್ಟು ಜನಕ್ಕೆ ನಾವು ಪ್ರಿಪ್ರೇಷನನ್ನು ಫಿಸಿಕಲ್ನಲ್ಲಿ ಫಿಟ್ನೆಸ್ ಆಗಿ ಮಾಡ್ತಾ ಇದ್ದೀವಿ. ಓಕೆ, ನೀವೇನಾದರೂ ಬಂದು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನವನಗರದಲ್ಲಿ ಬಂದುಬಿಟ್ಟು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ತಿರ 31ನೇ ಸೆಕ್ಟರ್ ಹತ್ರ ನಮ್ಮ ಅಕಾಡೆಮಿ ಕೂಡ ಇರ್ತದೆ. ಈ ಅಡ್ರೆಸ್ಸನ್ನು ಬರ್ಕೊಂಡ್ಬಿಟ್ಟು ಯಾರಾದರೂ ಬರೋರಿದ್ರೆ ಬನ್ನಿ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಇದೇನು ಆಫೀಸ್ ನಂಬರ್ ಇದೆಯಲ್ಲ, ಸೊ ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸೊ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬಂದು ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರೆ ಸೊ ಈಗಾಗಲೇ ಸಡನ್ನಾಗಿ ಬಂದು ಪ್ರತಿಯೊಬ್ಬರು ಕೂಡ ನಮ್ಮ ಅಕಾಡೆಮಿಗೆ ವಿಸಿಟ್ ಕೊಟ್ಟು ಜಾಯಿನ್ ಕೂಡ ಆಗ್ಬೋದು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ಶೇರನ್ನು ಮಾಡ್ಕೊಳ್ಳಿ, ಅವನಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಕನ್ಫ್ಯೂಷನ್ ಕೂಡ ಅವನಿಗೆ ಹೋಗುತ್ತಾ. ಓಕೆ, ನಮ್ಮ ಯೂಟ್ಯೂಬ್ ಚಾನಲನ್ನು ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೂ ಕೂಡ ಶೇರನ್ನು ಮಾಡ್ಕೊಳ್ಳಿ.
ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನನ್ನು ನೀನು ಒತ್ಕೊಂಡ್ರೆ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟು ನಿನಗೆ ಬರ್ತಾನೆ ಇರ್ತದೆ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.